ನಮ್ಮ ಮನೇಲಿ ನೊಂದವ್ರನ್ನ ಸಮಾಧಾನ ಮಾಡಕ್ ಗೊತ್ತೇ ಹೊರತು ನೋಯಿಸಿ ಗೊತ್ತಿಲ್ಲ. ನೀವು ಚಿಂತೆ ಮಾಡಬೇಡಿ, ಅವಳಿಲ್ಲಿ ಆನಂದವಾಗಿರ್ತಾಳೆ. ನೋಡಮ್ಮ ಸರಸ್ವತಿ, ಇಲ್ಲಿ ಯಾರಿಗೂ ಮನಸ್ಸು ನೋಯಿಸ್ಬೇಡ, ಹಿರಿಯರಿಗೆ ಹಿಂತಿರುಗಿ ಮಾತಾಡ್ಬೇಡ, ಆಯ್ತಾ? ಯಾಕಮ್ಮ ಸರಸ್ವತಿ ಅಳ್ತೀಯ? ನನ್ನ ತಮ್ಮ ನಿನ್ನನ್ನ ಹೂವಿನ ತರ ನೋಡ್ಕೋತಾನೆ, ಹೆದರ್ಕೋಬೇಡ. ಯಾರೇನೇ ಹೇಳಿದ್ರು ತಾಯಿ ಮಗಳ ಸಂಬಂಧಕ್ಕೆ ಸಾಟಿ ಆಗೋದಕ್ಕಾಗತ್ತೆ? ನಾವು ಈ ಸಂದರ್ಭನ ದಾಟ್ಕೊಂಡೇ ಬಂದೋರಲ್ವೇ. ಹಳೇದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಆಚಾರ್ಯ. ನಡೆದಿದ್ದನ್ನೆಲ್ಲ ತಮ್ಮ ಹೊಟ್ಟೆಗೆ ಹಾಕೊಳ್ಳಿ. ಛೇ, ನಮ್ಮ ಮನಸ್ಸಲ್ಲಿ ಯಾವ ಕಹಿನೂ ಇಲ್ಲ. ಇರೋದೆಲ್ಲ ಸಂಬಂಧನ ಅನ್ಯೋನ್ಯವಾಗಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಯೋಚನೆ. ನಿಮ್ದು ತುಂಬಾ ದೊಡ್ಡ ಮನಸ್ಸು. ಅದನ್ನು ತಿಳ್ಕೊಳ್ದೆ ದೊಡ್ಡತನ ತೋರ್ಸೋಕ್ ಹೋಗಿ ನಾನೇ ದಡ್ಡ ಆಗ್ಬಿಟ್ಟೆ. ಛೇ, ಯಾಕಾಗಲ್ಲ ಅನ್ಕೋತೀರಿ? ಆನೆ ಮುಗ್ಗರಿಸಿದ್ರೆ ಶ್ವಾನವಾಗುತ್ತೆ. ಅದೆದ್ರು ಬಿದ್ರು ಆನೆನೆ. ಸಣ್ಣ ಪುಟ್ಟ ಕಿರಿಕಿರಿ ಇದ್ದದ್ದೇ, ಅದಕ್ಕೆ ಯಾಕೆ ಸಂಕೋಚ ಪಡ್ಕೋತೀರಿ? ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗದೇ ಇರೋದು ಸಂಕೋಚ ಅಲ್ಲದೆ ಸಂಭ್ರಮ ಪಡೋ ವಿಷಯನೇ. ಕೊಡಬೇಕಾದ ಚಿನ್ನ ಕೊಟ್ಟು ಮಾತು ಉಳಿಸ್ಕೊಂಡಾಗ್ಲೇ ಮನಸ್ಸಿಗೆ ಸಮಾಧಾನ. ಮಾವ, ಇನ್ನೊಂದ್ಸರಿ ಆ ಚಿನ್ನದ ವಿಷಯ ಮಾತಾಡಬೇಡಿ. ಸರಸ್ವತಿಯನ್ನ ನನಗೆ ದಾರಿ ಎಳೆದುಕೊಟ್ಟಿದ್ದೀರಿ, ಅವಳೇ ನನಗೆ ಚಿನ್ನ. ಹೋಗಿ ಬರ್ತೀನಿ ಮಗಳು, ಹುಷಾರಮ್ಮ. ಕಂದ, ಬರ್ತೀನಿ, ಹುಷಾರು. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಲಕ್ಷ್ಮಿ, ನೀವೇನೇ ಹೇಳಿ ಅಕ್ಕ, ವೆಂಕಟನಾಥ ಮಾಡ್ತಿರೋದು ನಂಗೆ ಸ್ವಲ್ಪನೂ ಸರಿ ಅನ್ಸ್ತಿಲ್ಲ. ಹೌದು ಕಮಲಾ, ಮದ್ವೆ ಮುಂಚೆ ಎಲ್ಲಿ ಬೇಕಾದ್ರೂ ಸುತ್ಕೊಂಡಿರ್ಲಿ, ಮದ್ವೆ ಆದ್ಮೇಲೆ ಗುಟ್ ಮಾಡೋದು ಸರಿಯಲ್ಲ. ಹೆಂಡತಿಗಾದ್ರೂ ಹೇಳ್ಬೇಕಲ್ವೇ? ಪಾಪ ಸರಸ್ವತಿ ಮುಖ ನೋಡಿದ್ರೆ ಬೇಜಾರಾಗತ್ತೆ ಅಲ್ವಾ? ಮತ್ತೆ ಗಂಡನೇ ದೇವ್ರು ಅಂತ ನಂಬ್ಕೊಂಡ್ ಬಂದಿರ್ತಾಳೆ. ಅವರೇ ಕಾಳಜಿ ತೋರಿಸ್ಲಿಲ್ಲ ಅಂದ್ರೆ ಮತ್ತಿನ್ಯಾರು ತೋರಿಸ್ತಾರೆ? ನನಗ್ ತಿಳಿದ ಮಟ್ಟಿಗೆ ಅವ್ನು ತಪ್ಪು ಮಾಡೋನಲ್ಲ. ಆದ್ರೆ ಈ ಒಂದು ವಿಷಯದಲ್ಲಿ ಅದ್ ಯಾಕೆ ಹೀಗೆ ಗುಟ್ ಮಾಡ್ತಿದ್ದನೋ ಗೊತ್ತೇ ಆಗ್ತಿಲ್ಲ. ಅಲ್ಲ, ನೀವಾದ್ರೂ ಒಂದ್ ಮಾತು ಹೇಳ್ಬಾರ್ದೆ? ಅವನ್ ಬರ್ಲಿ. ಅನುಮಾನನ ಮೊಳ್ಕೆಲೆ ಕಿತ್ತಾಕ್ಲಿಲ್ಲ ಅಂದ್ರೆ ಅದೇ ಒಂದ್ ರೋಗವಾಗಿ ಸಂಸಾರನೇ ಹಾಳು ಮಾಡ್ಬಿಡತ್ತೆ. ಹೌದು ಅಕ್ಕ, ಪಾಪ ಸರಸ್ವತಿ ಈಗಿನ್ನೂ ಮನೆಗ್ ಬಂದಿದ್ದಾಳೆ. ಅವಳಿಗಿದೆಲ್ಲ ಅರ್ಥ ಆಗಲ್ಲ. ಅರ್ಥವಾಗಿ ಅನರ್ಥ ಆಗೋ ಮೊದಲು ಇದನ್ನ ನಿವಾರಿಸೋದು ಒಳ್ಳೇದು. ಏನಂತ ಗನಂಧಾರಿ ಕೆಲಸ ನಿಂದು? ಮಕ್ಕಳಿಲ್ಲ, ಮರಿ ಇಲ್ಲ. ಅತ್ತೆ, ಮಾವ, ನಾದ್ನಿ, ಭಾವ, ಮೈದ್ನ ಎಲ್ಲರೂ ತುಂಬಿದ್ದ ಅವಿಭಕ್ತ ಕುಟುಂಬನ ಒಡೆದು ಛಿದ್ರ ಛಿದ್ರ ಮಾಡ್ಬಿಟ್ಟೆ. ಈಗ ಗಂಡನ ಜೊತೆ ಬೇರೆ ಮನೆ ಮಾಡ್ಕೊಂಡಿದ್ಯಾ. ಹೋಗ್ಲಿ, ಗಂಡನಾದ್ರೂ ಜೊತೆಗಿದಾನೋ ಇಲ್ವೋ? ಅವನ್ ಸರಿಯಾಗಿದ್ದಿದ್ರೆ ನಾನ್ ಯಾಕೆ ಮನೆ ಮುರಿತಿದ್ದೆ? ಕೈಲಾಗ್ದಿರೋ ಶಿಖಂಡಿ ಕಟ್ಕೊಂಡು ನಾನ್ ಸಾಯ್ಬೇಕಾಗಿ ಬಂದಿದೆ. ನನ್ ವಿಷಯ ಬಿಡಿ, ನಿಮ್ ಕತೆ ಏನು ಅಂತ ಹೇಳಿ. ನಿನ್ನಿಂದ ಬಹಳ ಮುಖ್ಯವಾಗಿರೋ ಒಂದು ಕೆಲಸ ಆಗಬೇಕಾಗಿದೆ. ಏನ್ ಕೆಲ್ಸ? ಒಂದು ಮನೆನ ಒಡಿಬೇಕು. ಓ,
ಮನೆ ಮುರಿಯೋ ಕೆಲ್ಸ ಅನ್ನಿ. ಹೌದು, ಯಾರ ಮನೆನೋ? ಆ ತಿಮ್ಮಣ್ಣ ಭಟ್ಟನ ಮನೆ. ಅವರನ್ನ ಇಲ್ಲಿಂದ ಒಕ್ಲೆಬ್ಬಿಸ್ಬೇಕು ಅಂತ 50 ವರ್ಷಗಳಿಂದ ನಾನು ನಮ್ಮಪ್ಪ ಹಿಂಗಿಲ್ಲದ ಪ್ರಯತ್ನ ಮಾಡಿದ್ವಿ. ನಾವು ಕೊಡ್ಲಿ ಪೆಟ್ಟು ಕೊಟ್ಟಷ್ಟು ಆ ಮನೆಯ ಬೇರು ಗಟ್ಟಿ ಆಗ್ತಾ ಇದೆಯೇ ಹೊರತು ಚೂರು ಅಲ್ಲಾಡ್ಲಿಲ್ಲ. ಅದಕ್ಕೆ ಒಂದೊಂದೇ ಕೊಂಬೆನ ಬೇರ್ಪಡಿಸ್ತಾ ಹೋದ್ರೆ ಮರ ತಾನಾಗೇ ಒಣಗೋಗುತ್ತೆ ಅಂತ ಈಗ ಅರ್ಥ ಆಗಿದೆ. ಅಂದ್ರೆ ಮೊದಲು ತಿಮ್ಮಣ್ಣ ಭಟ್ಟ ಒಬ್ಬನೇ ಇದ್ದ. ಅವನಿಗೆ ಅಣ್ಣ ತಮ್ಮ ಯಾರೂ ಇರಲಿಲ್ಲ. ಆದ್ರೆ ಈಗ ಗುರುರಾಜ ವೆಂಕಟನಾಥ ಇಬ್ರು ಜೋಡೆತ್ತಿನ ಹಾಗೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ನಿಂತಿದ್ದಾರೆ. ಅವರಿಬ್ರು ಹೆಗಲು ಮುರಿಯೋ ಕೆಲಸ ಅಂದ್ರೆ ಅವರಿಬ್ಬರ ಸಂಬಂಧ ಹಾಳಾದ್ರೆ ಮನೆ ತಾನಾಗೇ ಛಿದ್ರ ಆಗತ್ತೆ. ಆ ಪುಣ್ಯ ಕಾರ್ಯಕ್ಕೆ ನೀನೇ ಸೂಕ್ತ ಅನ್ನಿಸ್ತು. ಅದಕ್ಕೆ ನಿನ್ನನ್ನೇ ಕರೆಸಿದ್ದು. ಮನೆ ಮುರಿಯೋ ಕೆಲ್ಸ ನೀವ್ ನಂಗೆ ಹೇಳ್ಕೊಡ್ಬೇಕೆ? ತೋಳನ್ ಕೈಗೆ ಕುರಿ ಒಪ್ಪಿಸ್ತೆ ಅಂತ ಅನ್ಕೊಂಬಿಡಿ. ನೀನ್ ಈ ಕೆಲಸ ಮಾಡಿದ್ರೆ ನಿನಗೆ ಕೈ ತುಂಬ ಹಣ, ಕೈಗಳಿಗೆ ಬಂಗಾರದ ಬಳೆ ಮಾಡಿಸ್ ಹಾಕ್ತೀನಿ. ಹೌದಾ? ಹಾಗಾದ್ರೆ ಚಿಂತೆ ಬಿಡಿ, ನಿಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ. ಆ ಮನೆನ ಹೇಗೆ ಒಡ್ದು ಛಿದ್ರ ಮಾಡ್ತೀನಿ, ನೋಡ್ತಾ ಇರಿ.